ಮ್ಯಾಕ್ಸ್ ಸಿನಿಮಾ ಬಂದಾಗ ಟೋಟಲ್ ಆಗಿ ಬರೋಬ್ಬರಿ 60 ಕೋಟಿ ಕಲೆಕ್ಷನ್ ಮಾಡಿತ್ತು ಅಷ್ಟೇ. ಬಟ್ ಮಾರ್ಕ್ ದಿಸ್ ವರ್ಡ್, ಈ ಮೂವಿ ನಿಜವಾಗ್ಲೂ 100 ಅಲ್ಲ 200 ಕ್ರೋರ್ ಮೇಲೆ ಜಾಸ್ತಿ ಕಲೆಕ್ಷನ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಬಿಕಾಸ್ ಆಫ್ ದ ಪ್ರೆಸೆಂಟೇಶನ್, ಆಕ್ಷನ್ ಸೀಕ್ವೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಈ ಟೀಸರ್ ಒಳಗಡೆ ದೊಡ್ಡ ಪೋರ್ಟ್ ಒಳಗಡೆ ನಡೀತಾ ಇರೋಂತ ಸ್ಮಗ್ಲಿಂಗ್ ನ ರೆಪ್ರೆಸೆಂಟ್ ಆಗಿ ತೋರಿಸಿದ್ದಾರೆ. ಓಪನಿಂಗ್ ಶಾಟ್ ಅಲ್ಲೇ ನೋಡಬಹುದು ತುಂಬಾನೇ ದೊಡ್ಡದಾಗಿ ಏನೋ ಒಂದು ಸ್ಮಗ್ಲಿಂಗ್ ನ ಮಾಡ್ತಾವ್ರಿ ಇಲ್ಲಿ. ಇದ್ರಲ್ಲೊಬ್ಬ ಲೀಡರ್, ಗ್ಯಾಂಗ್ ಲೀಡರ್. ಈ ಗ್ಯಾಂಗ್ ಲೀಡರ್ ಈಗ ಒಂದು ಫೋಟೋನ ಶೇರ್ ಮಾಡ್ತಾನೆ ಎಲ್ಲರ ಫೋನ್ಗುನು. ಇವನನ್ನ ಯಾರು ತುಂಡಾಗಿ ಕತ್ತರಿಸ್ತೀರಾ ಅವ್ರಿಗೆ ಇಲ್ಲಿರುವಂತ ಬಕ್ಸಿಸ್ ಫ್ರೀ. ಅಷ್ಟು ಹಣ, ಅಷ್ಟೊಂದು. ಇಲ್ಲಿ ಕಿಚ್ಚ ಸುದೀಪ್ಗೆ ಸುಪಾರಿ ಕೊಡ್ತಾ ಇದ್ದಾನೆ ಈ ಗ್ಯಾಂಗ್ ಲೀಡರ್. ಅಂದ್ಮೇಲೆ ಪಕ್ಕ ಏನೋ ಒಂದು ಕಿರಿಕ್ ಆಗಿರೋದಂತೂ ಫಿಕ್ಸ್. ಮೋಸ್ಟ್ಲಿ ಅಲ್ಲಿ ನಡೀತಿರೋಂತ ಸ್ಮಗ್ಲಿಂಗ್ ಗೆ ಕೈ ಹಾಕಿರ್ತಾರೆ ಕಿಚ್ಚ. ಅದನ್ನ ನೋಡಿ ಇವ್ನ್ ಹಿಡ್ಕೊಂಡ್ಬಿಟ್ಟಿರ್ತದೆ ಹುಚ್ಚ. ಫಸ್ಟ್ ಅಪಿಯರೆನ್ಸ್ ಡ್ರ್ಯಾಗನ್ ಮಂಜು. ಇವರೇ ಮೇನ್ ವಿಲನ್ ಗೆ ರೈಟ್ ಹ್ಯಾಂಡ್ ತರ ಕಾಣಿಸ್ತಾವ್ರೆ. ಹಿಂದೆ ಬಂದಿರುವಂತ ಗ್ಲಿಮ್ಸ್ ಒಳಗಡೆ ಕೂಡ ಇವ್ರನ್ನ ಮಾಸ್ ಆಗಿ ನೋಡಿದ್ವಿ. ಇವಾಗ್ಲೇ ಎಂಟ್ರಿ ಆಗೋದು ಅಣ್ಣಂದು. ಈ ಟೀಸರ್ ಒಳಗಡೆ ತೋರಿಸಿರುವಂತ ಎಲ್ಲಾ ಆಕ್ಷನ್ ಸೀಕ್ವೆನ್ಸ್ ಗಳು ಒಂದು ಲೆವೆಲ್ ಗೆ ಮಾಸ್ ಆಗಿದಾವೆ. ಅದ್ರಲ್ಲಿ ಎಲ್ಲರನ್ನು ಬಡದ್ಬಿಟ್ಟು ಸ್ಲೋ ಮೋಷನ್ ನಡ್ಕೋಗೋ ಸೀನ್ ಇದೆಲ್ಲ ಕಿಲ್ಲಿಂಗ್. ಬಟ್ ಆದ್ರೆ ಓಪನಿಂಗ್ ಸೀನ್ ಅಲ್ಲಿ ಒಬ್ಬನ ಮೇಕ್ ಎತ್ಬಿಟ್ಟು ಸಿಪ್ ಆಗ್ತಾ ಇರ್ತಾರಲ್ಲ, ಸಿಪ್ ಆ ಸೀನ್ ಸ್ವಲ್ಪ ತುಂಬಾನೇ ಓವರ್ ಆಗ್ಬಿಡ್ತು. ಆಕ್ಷನ್ ಕೊರಿಯೋಗ್ರಫಿ ನೆಟ್ಟಗ್ ಮಾಡಿಲ್ಲ ಇವರು. ಅದೊಂದು ಆಕ್ಷನ್ ಸೀಕ್ವೆನ್ಸ್ ನ ಬಿಟ್ರೆ ಮಿಕ್ಕಿದ್ದೆಲ್ಲ ಮಾಸ್ಟರ್ ಪೀಸ್ ಗೆ ಪೀಸ್. ಇನ್ನಾದ್ರೂ ಜೊತೆಗೆ ಬರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಬಾಬಾಬಾ. ಅಜನೀಶ್ ಲೋಕನಾಥ್ ಅವರು ಇಲ್ಲಿ ಮ್ಯಾಕ್ಸ್ ಅಲ್ಲಿ ಹೆಂಗ್ ಕೊಟ್ಟಿದ್ರು ಇಲ್ಲೂ ಹಂಗೆ ಕೊಟ್ಬಿಟ್ಟವ್ರೆ. ಮಾರ್ಕ್ ಎಷ್ಟ್ ಡೇಂಜರ್ ಅಂತ ಇವ್ನು ಹೇಳದ್ಮೇಲೆ ಗೊತ್ತಾಗುತ್ತೆ. ಇದಕ್ಕಿನ್ನ ಮುಂಚೆ ನೋಡ್ಬಿಟ್ಟಿದೀವಿ ಮ್ಯಾಕ್ಸ್ ಒಳಗಡೆ. ಹೌದು, ನಾನೀಗ ರಿವೈಲ್ ಮಾಡಕ್ ಹೋಗ್ತಾರ ಅಂತ ವಿಷಯನು ಕೂಡ ಅದೇ ರೀತಿ ಐತೆ. ಸೊ ನಿಮ್ಗೆ ಗೊತ್ತಿರೋ ಮ್ಯಾಕ್ಸ್ ಸಿನಿಮಾನ ಯಾರ್ಯಾರೆಲ್ಲ ಮಾಡಿದ್ರು ಅದೇ ಟೆಕ್ನಿಷಿಯನ್, ಅದೇ ಪ್ರೊಡ್ಯೂಸರ್, ಅದೇ ಡೈರೆಕ್ಟರ್, ಅದೇ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಅವ್ರವ್ರೇನ್ ಸೇರ್ಕೊಂಡ್ ಮಾಡ್ತಾರ ಅಂತ ಸಿನಿಮಾ ಇದು. ಮ್ಯಾಕ್ಸ್ ಸಿನಿಮಾದೊಳಗಡೆ ಮ್ಯಾಕ್ಸ್ ಅನ್ನೋ ಒಂದು ಸಬ್ ಟೈಟಲ್ ಕೂಡ ಇತ್ತು. ಒರಿಜಿನಲ್ ಹೆಸರು ಅರ್ಜುನ್ ಮಹಾಕ್ಷಯ್. ಇಲ್ಲಿ ಡಿಫ್ರೆಂಟ್ ನೇಮ್ ಗಳನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದೇ ರೀತಿ ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ್ಲೂ ಕೂಡ ಇದು ಮ್ಯಾಕ್ಸ್ ಗೆ ಸಂಬಂಧಪಟ್ಟಿದ್ದಲ್ಲ, ಸಪರೇಟ್ ಆಗಿ ಬರ್ತಾರ ಸಿನಿಮಾ ಅಂತ ಚೈಲ್ಡ್ ತಿನ್ಸಿದ್ರು. ಆದ್ರೂ ನಾನು ಈಗ್ಲೂ ಇಟ್ಕೊಂಡಿದೀನಿ ಇದು ಮ್ಯಾಕ್ಸ್ ಅರ್ಜುನ್ ಮಹಾಕ್ಷಯ್ ಅಪ್ಡೇಟೆಡ್ ವರ್ಷನ್. ಹಿಂದೆ ಏನಾಗಿದೆ ಅನ್ನೋದನ್ನ ರಿವೀಲ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಅಂತ ಈಗ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ. ಬಿಕಾಸ್ ನೋಡಿ, ನೀವು ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಪೊಲೀಸ್ ಆಗಿದ್ರು, ಇಲ್ಲೂ ಕೂಡ ಪೊಲೀಸ್. ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ರೊಮ್ಯಾನ್ಸ್ ಮಾಡೋದಕ್ಕೆ ಹೀರೋಯಿನ್ ಇರ್ಲಿಲ್ಲ, ಬಟ್ ಇಲ್ಲೂ ಕೂಡ ಹೀರೋಯಿನ್ಸ್ ಗಳಿದ್ದಾರೆ. ಕಿಚ್ಚ ಸುದೀಪ್ಗೆ ಹೀರೋಯಿನ್ಸ್ ಅಲ್ಲ ಅವರು ರೊಮ್ಯಾನ್ಸ್ ಮಾಡೋದಕ್ಕೆ. ಓನ್ಲಿ ಇಲ್ಲಿ ಬಂದಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಇದಾರೆ ಕಿಚ್ಚ ಸುದೀಪ್ ಅವರು. ಅದು ಕೂಡ ಮಾರ್ಕ್ ಅನ್ನೋ ಒಂದು ಟೈಟಲ್ ನ ಇಟ್ಕೊಂಡು. ಸೊ ನೀವು ನೋಡಿದ್ರೆ ದೀಪ್ಶಿಕಾ ಅವರಿದ್ದಾರೆ, ಅರ್ಚನೆ ಕೊಟ್ಟಿಗೆ ಅವರಿದ್ದಾರೆ. ಇವ್ರಿಬ್ರು ತಗೊಂಬೋದು ಕಿಚ್ಚ ಸುದೀಪ್ ಪಕ್ಕದಲ್ಲಿ ನಿಲ್ಸಿದ್ರೆ ಪಕ್ಕ ಈ ಕಿಚ್ಚ ಸುದೀಪ್ಗೆ ಚಿಕ್ಕಮ್ಮನ ದೊಡ್ಡಮ್ಮನ ಕಾಣಿಸ್ತಾರೆ. ಇವ್ರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ನಾನಂತೂ ನಂಬಲ್ಲ. ದೀಪ್ಸಿಕಾ ಅವರು ಒಂದ್ ಲೆವೆಲ್ ಮ್ಯಾಚ್ ಆಗ್ಬೋದು, ಬಟ್ ಹೀರೋಯಿನ್ ಮೆಟೀರಿಯಲ್ ಆಗಿ ಕಿಚ್ಚ ಸುದೀಪ್ ಅವ್ರಿಗೆ ಸಿಂಕ್ ಆಗಲ್ಲ, ಸಿಂಕ್ ಮಾಡುವಿಲ್ಲ ಈ ಸಿನಿಮಾದಲ್ಲಿ. ಓನ್ಲಿ ಒಂದು ಗ್ಯಾಂಗ್ ಲೀಡರ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಈಗ ಅವ್ರು ಸೇಡ್ ತಿರ್ಸ್ಕೋಬೇಕು ಮಾರ್ಕ್ ಮೇಲೆ. ಇವ್ರ ಜೊತೆಗೆ ಇಲ್ಲಿ ದೊಡ್ಡ ಕ್ಯಾರೆಕ್ಟರ್ ಗಳು ಕೂಡ ಕಾಣಿಸ್ಕೊಂಡು ಹೋಗ್ತಾರೆ. ನವೀನ್ ಚಂದ್ರ, ಗುರು ಸೋಮ್ ಸುಂದರಂ, ರೋಶ್ನಿ ಪ್ರಕಾಶ್, ಡ್ರ್ಯಾಗನ್ ಮಂಜು, ಗೋಪಾಲ್ ಕೃಷ್ಣ ದೇಶಪಾಂಡೆ. ಇವ್ರದ್ದು ಸಣ್ಣ ಜಲಕ್ ತೋರ್ಸವ್ರೆ, ಬಟ್ ಇವ್ರ ಆಕ್ಟಿಂಗ್ ಯಾವ ರೀತಿ ಇರ್ತದೆ ಅಂತ ಹೇಳದೇ ಬೇಕಾಗಿಲ್ಲ. ಮಹಾಂತೇಶ್ ಹಿರೇಮಠ್, ಇನ್ನ ತಮಿಳಿಂದ ಯೋಗಿ ಬಾಬು ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಕಾಸ್ಟಿಂಗ್ ಲಿಸ್ಟ್ ಅಲ್ಲೂ ಕೂಡ ಆಡ್ ಆಗಿದ್ದಾರೆ ಅವರು. ಅಭಿಷೇಕ್, ಜೋಸೆಫ್, ಜಾರ್ಜ್, ಪ್ರತಾಪ್ ನಾರಾಯಣನ್, ಸತ್ಯ SK ಇಷ್ಟೂ ಜನ ಆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾದೊಳಗಡೆ. ಕರೆಕ್ಟ್ ಆಗಿ ಝೂಮ್ ಹಾಕೊಂಡು ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಒಂದೇ ಒಂದು ಹೀರೋಯಿನ್ ಮೆಟೀರಿಯಲ್ ಆಗಿ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಮ್ಯಾಚ್ ಆಗ ಅಂತ ಮೆಟೀರಿಯಲ್ ಎಲ್ಲೂ ಕಾಣಿಸಲ್ಲ ನಿಮ್ಗೆ. ಸೊ ಒಟ್ನಲ್ಲಿ ನನ್ನ ಕೇಳೋದಾದ್ರೆ ಈ ಸಿನಿಮಾ ಮ್ಯಾಕ್ಸ್ ನ ಫ್ರೀಕ್ವಲ್ ಹಿಂದಿನ ಸ್ಟೋರಿ. ಹೆಂಗೆ ಅರ್ಜುನ್ ಮಹಾಕ್ಷಯ್ ಮ್ಯಾಕ್ಸ್ ಅನ್ನೋ ಟೈಟಲ್ ಇಟ್ಕೊಂಡಿದ್ನೋ ಅದೇ ರೀತಿ ಇಲ್ಲೂ ಕೂಡ ಯಾಕೆ ಮಾರ್ಕ್ ಅಂತ ಟೈಟಲ್ ಇಟ್ಕೊಂಡಿರಬಾರ್ದು. ಸೊ ಟ್ರೈಲರ್ ಬರ್ಲಿ, ಅವಾಗ್ಲೂ ಸ್ವಲ್ಪ ಐಡೆಂಟಿಫೈ ಮಾಡೋಣ. ಹಂಗೂ ಏನಾದ್ರು ಆಗ್ಲಿಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ವೇಟ್ ಮಾಡೋಣ. ರಿಲೀಸ್ ಆದ್ಮೇಲೆ ಕನ್ಫರ್ಮ್ ಆಗುತ್ತೆ ಇದು ಸೀಕ್ವಲ್ ಫ್ರೀಕ್ವಲ್ ಅಥವಾ ಬೇರೆನಾ ಅಂತ. ಒಟ್ನಲ್ಲಿ ಈ ಸಲ ಮ್ಯಾಕ್ಸ್ ಗೆ ಡಬಲ್ ಮ್ಯಾಕ್ಸ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಇಂದಾನೆ ಎಂಟರ್ಟೈನ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರು ಮತ್ತೆ ರೆಡಿ ಆಗಿದ್ದಾರೆ ಈ ಸಿನಿಮಾದ ಮುಖಾಂತರ. ನಾನಂತೂ ಫುಲ್ ಎಕ್ಸೈಟ್. ಇನ್ನೂ ಟೈಮ್ ಇದೆ. ಒಬ್ಬನ ಮೇಕ್ ಎತ್ಬಿಟ್ಟು ಸಿಪ್ ಹೊಡಿಯೋ ಸೀನ್ ನ ಕಟ್ ಮಾಡ್ಬಿಟ್ಟು ಬೇರೆ ವೆರೈಟಿ ಆಗಿರೋದು ಆಡ್ ಮಾಡ್ಬಿಟ್ರೆ ಇನ್ನೂ ಸಖತ್ತಾಗಿರ್ತದೆ. ಇಟ್ಸ್ ಮೈ ಆನೆಸ್ಟ್ ಒಪಿನಿಯನ್.